ಡಿಕೆಶಿ ಮೊದಲ ಸಭೆಯಲ್ಲಿಯೇ ರಾಜ್ಯಕ್ಕೆ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. 7 ಘೋಷಣೆಯನ್ನ ಮಾಡಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು. ಏಳು ಘೋಷಣೆ ಮಾಡಿದ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪಾಸ್ ಹಾಗೆ ಉದ್ಯೋಗ ಭರ್ತಿಯು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆಯೇ ಭವಿಷ್ಯ ನುಡಿದಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಅಶ್ವವೇಗ ನ್ಯೂಸ್ ಸುದ್ದಿ ಈಗ ಸತ್ಯ ಆಗಿದೆ. ಒಂದಲ್ಲ ಎರಡಲ್ಲ 5 ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಅಶ್ವವೇಗ ನ್ಯೂಸ್ ಮಾಡಿರುವಂತಹ ಸುದ್ದಿ. ಡಿಕೆಶಿ ಮೊದಲ ಸಭೆಯಲ್ಲಿಯೇ ರಾಜ್ಯಕ್ಕೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 7 ಘೋಷಣೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನೂತನ ಸಿಎಂ. ಸ್ಟೂಡೆಂಟ್ಸ್ಗೆ ಬಸ್ ಪಾಸ್ ಹಾಗೆ ಉದ್ಯೋಗ ಭರ್ತಿಯು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಸಿಲಿಕಾನ್ ಸಿಟಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆಯೇ ಕೂಡ ಭವಿಷ್ಯವನ್ನ ನುಡಿದಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಆ ಭವಿಷ್ಯ ಇವಾಗ ಸತ್ಯ ಆಗಿರುವಂತದ್ದು. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಹಾಗಿದ್ರೆ ಅಶ್ವವೇಗ ಪಂಚ ಇಂಪ್ಯಾಕ್ಟ್ ಏನೇನು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಅವರ ಮೊದಲು ಇಂಪ್ಯಾಕ್ಟ್ ಒಂದನ್ನ ಗಮನಿಸ್ತಾ ಹೋಗೋದಾದ್ರೆ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ, ಭವಿಷ್ಯವನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬಸ್ ಪಾಸ್ ಅನ್ನ ನೀಡಿರುವಂತದ್ದು. ಇಂಪ್ಯಾಕ್ಟ್ 2 ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿಯ ಭವಿಷ್ಯ 56,000 ಹುದ್ದೆ ಭರ್ತಿ ಆಗುತ್ತೆ. ಇಂಪ್ಯಾಕ್ಟ್ 3 ಬೆಂಗಳೂರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ 3 ಬೆಂಗಳೂರಿಗೆ ಸಿಹಿ ಸುದ್ದಿಯ ಭವಿಷ್ಯ. ಬಿ ಖಾತಾ ಆಸ್ತಿಗಳನ್ನ ಎ ಖಾತಾವಾಗಿ ವರ್ಗಾಯಿಸ್ತಾರೆ. ಇಂಪ್ಯಾಕ್ಟ್ 4 ಬೆಂಗಳೂರಿಗೆ ಸಿಹಿ ಸುದ್ದಿಯ ಭವಿಷ್ಯ. ಇಂಪ್ಯಾಕ್ಟ್ 5 ಜನತೆಗೆ ಗಿಫ್ಟ್ ಕೊಡ್ತಾರೆ ಎಂಬ ಭವಿಷ್ಯವನ್ನ ನುಡಿದಿತ್ತು ಅಶ್ವವೇಗ ನ್ಯೂಸ್. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೂಡ ವಿತರಣೆ ಮಾಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿಯ ಭವಿಷ್ಯವನ್ನ ಕೊಟ್ಟಿದ್ದಾರೆ. 56,000 ಹುದ್ದೆಗಳ ಭರ್ತಿಯನ್ನ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿಯ ವರ್ಗಾವಣೆಯನ್ನ ಕೂಡ ಈಗ ಮಾಹಿತಿಯನ್ನ ನೀಡಿರುವಂತದ್ದು. ಈ ಎಲ್ಲ ಒಂದು 5 ಪಂಚ ಇಂಪ್ಯಾಕ್ಟ್ ಆಗಿರುವಂತದ್ದು. ಅಶ್ವವೇಗ ನ್ಯೂಸ್ ಏನು ಸುದ್ದಿಯನ್ನ ಬಿತ್ತಾರ ಮಾಡಿತ್ತಲ್ವಾ, ಅದು 5 ಇಂಪ್ಯಾಕ್ಟ್ ಇವಾಗ ಆಗಿರುವಂತದ್ದು. 5 ಸುದ್ದಿಗಳು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಈ ಸುದ್ದಿಯನ್ನ ನಿನ್ನೆ ಕೂಡ ಭವಿಷ್ಯ ನುಡಿದಿತ್ತು ಅಶ್ವವೇಗ ನ್ಯೂಸ್. ಅದೆಲ್ಲ ಈಗ ಸತ್ಯ ಆಗಿರುವಂತದ್ದು. ಬೆಂಗಳೂರಿಗೆ ಸಿಹಿ ಸುದ್ದಿಯ ಭವಿಷ್ಯ. ಜೊತೆಗೆ ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ನೀಡ್ತಾರೆ ಅಂತ ಅವರು ಕೂಡ ಹೇಳಿದ್ರು. ರೈತರ ಸಮಸ್ಯೆ, ನೀರಾವರಿ ಮತ್ತು ಕಸ ವಿಲೇವಾರಿಯನ್ನ ಗಂಭೀರವಾಗಿ ನಾನು ಪರಿಗಣಿಸ್ತೇನೆ. ಕೊಟ್ಟ ಮಾತನ್ನ ತಪ್ಪಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ. ನಾನು ಏನು ಕೊಟ್ಟಿದ್ದೇನೋ ಅದನ್ನ ನಾನು ಉಳಿಸ್ಕೊಳ್ತೀನಿ, ಅದರಿಂದ ನಾನು ಓಡೋಗೋದಿಲ್ಲ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದೀಗ ಸಿಲಿಕಾನ್ ಸಿಟಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ನಿನ್ನೆಯೇ ಕೂಡ ಭವಿಷ್ಯವನ್ನ ನುಡಿದಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಈಗ ಭವಿಷ್ಯ ಸತ್ಯ ಆಗಿದೆ. ಒಂದಲ್ಲ ಎರಡಲ್ಲ 5 ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ವಿದ್ಯಾರ್ಥಿಗಳಿಗೆ ಸಿಹಿ ಭವಿಷ್ಯ ನೀಡಿದ್ದಾರೆ. ನಿರುದ್ಯೋಗಿಗಳಿಗೂ ಕೂಡ ಭರ್ತಿಯು ಸರ್ಕಾರಿ ಉದ್ಯೋಗಗಳ ಭರ್ತಿ ಆಗುತ್ತೆ ಅಂತ. ಬಿ ಖಾತಾ ಆಸ್ತಿಗಳನ್ನ ಎ ಖಾತಾಗೆ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ನೀಡಿದ್ದಾರೆ. ಜೊತೆಗೆ ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ನೀಡ್ತೀನಿ ಅಂತ ಕೂಡ ಹೇಳಿರುವಂಥದ್ದು. 2,500 ಅಡಿಯವರೆಗೂ ಕಟ್ಟಡಗಳಿಗೆ ವಿದ್ಯುತ್ ಹಾಗೆ ನೀರನ್ನ ಒದಗಿಸ್ತೇವೆ, ಸೇವೆಯನ್ನ ನೀಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ಸುದ್ದಿಗೋಷ್ಠಿಯಲ್ಲೂ ಒಂದು ಮಾತನ್ನ ಹೇಳಿದ್ರು. ರೈತರಿಗೆ ಹಾಗೆ ನೀರಾವರಿ, ಕಸ ವಿಲೇವಾರಿಯನ್ನ ಗಂಭೀರವಾಗಿ ಪರಿಗಣಿಸ್ತೇವೆ. ಮಕ್ಕಳು ಹಾಗೆ ಮಹಿಳೆಯರಿಗೆ ಯಾವುದೇ ಸಮಸ್ಯೆಗಳನ್ನು ಆಗದೇ ರೀತಿಯಲ್ಲಿ ನಾವೊಂದು ಕಾನೂನು ಸುವ್ಯವಸ್ಥೆಯನ್ನ ಜಾರಿಗೊಳಿಸ್ತೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಕೊಟ್ಟ ಮಾತನ್ನ ತಪ್ಪಿಸಿಕೊಳ್ಳದೆ ಓಡೋಗೋದಿಲ್ಲ ಅಂತ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.